ಸರ್, ನಮ್ಮ ನೈಜವಾದ ಸಮಸ್ಯೆ ಏನು ಅಂತಂದ್ರೆ, ಈಗ ರಾಜ್ಯ ಕಟ್ಟಡದ ಮೂಲಕ ಪದವಿ ಪೂರ್ವ ಉಪನ್ಯಾಸಕರು 9 ಮತ್ತು 10ನೇ ತರಗತಿಗೂ ಬೋಧನೆಯನ್ನ ಮಾಡಬೇಕು ಅಂತ ಹೇಳಿದ್ರು ತುಂಬಾ ಅವೈಜ್ಞಾನಿಕವಾಗಿದೆ. ನಾನು ಒಬ್ಬ ಉಪನ್ಯಾಸಕನಾಗಿ ನನ್ನ ಅನುಭವವನ್ನು ನೇರವಾಗಿ ಹಂಚಿಕೊಳ್ತೀನಿ. ಉದಾಹರಣೆಗೆ, ಉಪನ್ಯಾಸಕರನ್ನ ಪ್ರೌಢಶಾಲೆಗೆ ಹೋಗಿ ನೀವು ಟೀಚ್ ಮಾಡಿ ಅನ್ನೋದೇ ಆದ್ರೆ ಎಷ್ಟು ಅವೈಜ್ಞಾನಿಕವಾಗಿರ್ತಕ್ಕಂಥ ಒಂದು ಉದಾಹರಣೆ. ಒಂದು 9-10ನೇ ತರಗತಿಯಲ್ಲಿ ಓದ್ತಾ ಇರುವಂತಹ ಒಬ್ಬ ವಿದ್ಯಾರ್ಥಿಗೆ ಸಮಾಜ ವಿಜ್ಞಾನ ವಿಷಯವನ್ನು ಬೋಧಿಸಬೇಕು ಅಂದ್ರೆ PU ಕಾಲೇಜಿನಿಂದ ಕನಿಷ್ಠ 6 ಜನ ನಾವು ಉಪನ್ಯಾಸಕರು ಹೋಗ್ಬೇಕಾಗತ್ತೆ. ಇತಿಹಾಸಕ್ಕೆ ಒಬ್ರು, ಭೂಗೋಳಕ್ಕೆ ಒಬ್ರು, ಪೌರನೀತಿಗೆ ಒಬ್ರು, ಹಾಗೆ ಸಮಾಜಶಾಸ್ತ್ರ, ವ್ಯವಹಾರ ಅಧ್ಯಯನ, ಹಾಗೆ ಸೈನ್ಸ್ ಸಬ್ಜೆಕ್ಟ್ ಟೀಚ್ ಮಾಡ್ಲಿಕ್ಕೆ ಕನಿಷ್ಠ 3 ಜನ ಉಪನ್ಯಾಸಕರು, ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರ ಉಪನ್ಯಾಸಕರು ಹೋಗ್ಬೇಕಾಗತ್ತೆ. ಈಗ ಒಂದು ಪ್ರೌಢಶಾಲಾ ವಿದ್ಯಾರ್ಥಿ PU ಕಾಲೇಜಿಂದ ಬರುವಂತಹ 6 ಉಪನ್ಯಾಸಕರು ಸಮಾಜ ವಿಜ್ಞಾನಕ್ಕೆ ಮತ್ತೆ ವಿಜ್ಞಾನ ವಿಷಯಕ್ಕೆ 3 ಜನ ಉಪನ್ಯಾಸಕರು, ಹೀಗೆ ಸುಮಾರು 12 ಜನ ಟೀಚರ್ಸ್ ಅವರಿಗೆ ಟೀಚ್ ಮಾಡಬೇಕಾಗತ್ತೆ. ಅವು ಮಗು ಯಾರನ್ನ ಅಥವಾ ಯಾರ ಬೋಧನೆ ನೆನಪಲ್ಲಿಟ್ಕೊಳ್ತದೆ? ಇದು ಒಂದು ಮೂಲಭೂತವಾದ ಸಮಸ್ಯೆ. ಯಾಕಂದ್ರೆ ಮತ್ತೆ ನಾವು ಈಗ ಆಲ್ರೆಡಿ ನಾವು PU ಹಂತದ ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡೋ ಒಂದು ಇದನ್ನ ನಾವು ಅಳವಡಿಸ್ಕೊಂಡಿದೀವಿ, ಬೋಧನಾ ವಿಧಾನಗಳನ್ನ. ಆದ್ರೆ ಪ್ರೌಢಶಾಲಾ ವಿದ್ಯಾರ್ಥಿಗೆ ಬೋಧನೆ ಮಾಡೋದು ಒಂದು ಕಷ್ಟ ಆಗುತ್ತೆ. ಎರಡನೇ ವಿಚಾರ, ನಾನು 2013ನೇ ಇಸ್ವಿಯಲ್ಲಿ ಪ್ರೌಢಶಾಲೆಯಿಂದ ಪದವಿ ಪೂರ್ವ ಶಿಕ್ಷಣ ಇಲಾಖೆಗೆ ಬಂದಿದ್ದು. ಪ್ರೌಢಶಾಲಾ ಶಿಕ್ಷಕನಾಗಿ ಇಲಾಖೆ ಅನುಮತಿಯನ್ನು ಪಡ್ಕೊಂಡು ನಾನು ಪರೀಕ್ಷೆ ಬರೆದು ನೇರ ನೇಮಕಾತಿ ಮೂಲಕ ನಾನು ಇಲಾಖೆಗೆ ಬಂದೆ. ಈಗ ನಾನು ಹೈಸ್ಕೂಲ್ ಇಂದ PU ಕಾಲೇಜಿಗೆ ಬಂದು ಮತ್ತೆ PU ಕಾಲೇಜಲ್ಲಿ 13 ವರ್ಷಗಳ ಕಾಲ ಉಪನ್ಯಾಸ ಮಾಡಿದ್ದೇನೆ. ಮತ್ತೆ ನೀವು ಹೈಸ್ಕೂಲ್ಗೆ ಹೋಗಿ 9ನೇ ತರಗತಿಗೆ ನೀವು ಬೋಧನೆ ಮಾಡಿ ಅನ್ನೋದು ಎಷ್ಟು ಸರಿ? ಇದು ಒಂದು ರೀತಿಯಲ್ಲಿ ಹಿನ್ನಡೆ ಅಲ್ವಾ? ಹೈಸ್ಕೂಲ್ ಇಂದ ಬಂದಂತಹ ಒಬ್ಬ ಶಿಕ್ಷಕ ಉಪನ್ಯಾಸಕನಾಗಿ ನಾನು ಮೇ ಹಂತಕ್ಕೆ ಬಂದಿದ್ದೇನೆ. ಈಗ ನನಗೆ ಹಿಂಬಡ್ತಿ ನೀಡುವಂಗೆ ಆಗಲ್ವೇ? ಇದು ಎಷ್ಟು ಅವೈಜ್ಞಾನಿಕವಾಗಿದೆ ಅಂತ. ಮತ್ತೆ ಇನ್ನೂ ಒಂದು, ನಾನು ರಾಜ್ಯ ಸರ್ಕಾರದ ಮತ್ತೆ ನಮ್ಮ ಸರ್ಕಾರಕ್ಕೆ ಮತ್ತೆ ಎಲ್ಲ ಅಧಿಕಾರಿಗಳ ನನ್ನೊಂದು ಕೋರಿಕೆ, ಎಲ್ಲ ಉಪನ್ಯಾಸಕರ ಪರವಾಗಿ ಇಷ್ಟು ಅವೈಜ್ಞಾನಿಕವಾದಂತಹ ಈ ಒಂದು ಇದನ್ನ ಕೈಬಿಡಿ. ಮತ್ತೆ ಏನೇ ಬದಲಾವಣೆ ಮಾಡಬೇಕು ಅಂತಂದ್ರು ಉಪನ್ಯಾಸಕರನ್ನು ಪರಿಗಣಿಸಿ, ನಮ್ಮ ಅಭಿಪ್ರಾಯಗಳಿವೆ, ಶಿಕ್ಷಣ ತಜ್ಞರಿದ್ದಾರೆ, ಅವರ ಅಭಿಪ್ರಾಯಗಳನ್ನು ಪರಿಗಣಿಸಿ ಅಂತ ಈ ಮೂಲಕ ಕೇಳ್ಕೊಳ್ತೇನೆ. ಎಲ್ರಿಗೂ ಧನ್ಯವಾದಗಳು.